ಎಸ್ಪೆಷಲಿ ಈ ವಿಡಿಯೋ ಹುಡುಗಿಯರಿಗೆ, ಅಂದರೆ ನೀವೀಗ ಒಂದು ಹುಡುಗನ ಲವ್ ಮಾಡಿ ಮದುವೆ ಆದಮೇಲೆ ನಿಮಗೆ ಅನಿಸ್ಬೋದು, ನನ್ನ ಗಂಡ ಆದವನು ನನಗೆ ಮೊದಲು ಕೊಡ್ತಾ ಇರೋ ಟೈಮ್ ಕೊಡ್ತಾ ಇಲ್ಲ, ಮೊದಲು ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರು, ಇವಾಗ ಹೊರಗಡೆ ಕರ್ಕೊಂಡು ಹೋಗಲ್ಲ, ಜಾಸ್ತಿ ಮಾತಾಡಲ್ಲ, ಟೈಮ್ ಕೊಡಲ್ಲ. ಈ ಥರ ಎಲ್ಲ ನಿಮ್ಮ ತಲೆಯಲ್ಲಿ ಬಂದರೆ ಅದನ್ನು ಸ್ವಲ್ಪ ದೂರ ಇಡಿ. ಯಾಕಂದರೆ ಒಂದು ಹುಡುಗ ಆದವನು ನಿಮ್ಮನ್ನು ಲವ್ ಮಾಡ್ತಾ ಇರಬೇಕಾದ್ರೆ ಅವನು ಆ ಮೂಮೆಂಟಲ್ಲಿ ನಿಮಗೆ ಜಾಸ್ತಿ ಟೈಮ್ ಕೊಡ್ತಾನೆ. ಯಾಕಂದರೆ ಅವನು ನಿಮ್ಮ ಹತ್ತಿರ ಇರಲ್ಲ, ದೂರ ಇದ್ಕೊಂಡೆ ನಿಮಗೆ ಜಾಸ್ತಿ ಟೈಮ್ ಕೊಡ್ತಾನೆ. ನೀವು ಅಂದ್ಕೊಳ್ಬೋದು ಮದುವೆ ಆದಮೇಲೆ ಯಾಕೆ ಈ ಥರ ಚೇಂಜ್ ಆದ ಅಂದರೆ, ಅವನಿಗೂ ತನ್ನ ಹೆಂಡತಿ ಮಕ್ಕಳಿಗೆ ಮುಂದೆ ಫ್ಯೂಚರಲ್ಲಿ ಏನಾದರೂ ಮಾಡಬೇಕಂತ ಅವನ ತಲೆಯಲ್ಲಿ ಬಂದಿರುತ್ತೆ. ಆಲ್ಮೋಸ್ಟ್ ಹುಡುಗರ ತಲೆಯಲ್ಲಿ ಇದು ಬಂದೇ ಇರುತ್ತೆ. ಅವ್ರು ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಓವರ್ ಡ್ಯೂಟಿ ಮಾಡ್ತಾರೆ. ಯಾರಿಗೋಸ್ಕರ ಮಾಡ್ತಾರೆ? ನಿಮಗೋಸ್ಕರ, ನಿಮ್ಗೆ ಹುಟ್ಟು ಮಗುಗೋಸ್ಕರ. ಅದಕ್ಕೋಸ್ಕರ ನಾವು ಓವರ್ ಡ್ಯೂಟಿ ಮಾಡ್ತಾ ಇರ್ತಾನೆ. ಅವನು ಕೆಲಸ ಮಾಡ್ತಿರೋ ಪ್ಲೇಸಲ್ಲಿ ನೀವು ಒಂದು ಸಲ ಹೋಗಿ ನೋಡಿ, ಅವನು ಎಷ್ಟು ಕಷ್ಟಪಡ್ತಿರ್ತಾನೆ ಅಂದರೆ ನಿಮಗೆ ಕಾಲ್ ಮಾಡೋಕ್ಕೂ ಮೆಸೇಜ್ ಮಾಡೋಕ್ಕೂ ಒಂದ್ಸಲ ಟೈಮ್ ಇರಲ್ಲ. ಆದರೂ ಆ ಟೈಮಲ್ಲಿ ಕೂಡ ನಿಮ್ಗೆ ಕಾಲ್ ಮೆಸೇಜ್ ಮಾಡ್ತಾ ಇದ್ದಾನೆ ಅಂದರೆ ನೀವು ಅವನಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅದರಲ್ಲಿ ಅರ್ಥ ಆಗುತ್ತೆ. ನಿಮಗೆ ಡೌಟ್ ಇದ್ದರೆ ಒಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ. ಅವನಿಗೂ ಆಸೆ ಇರುತ್ತೆ ತನ್ನ ಹುಡುಗಿ ಅಂದರೆ ತನ್ನ ಹೆಂಡತಿಗೋಸ್ಕರ ಟೈಮ್ ಕೊಡಬೇಕು, ಮಾತಾಡಬೇಕು, ಹೊರಗಡೆ ಶಾಪಿಂಗ್ ಕರ್ಕೊಂಡು ಹೋಗಬೇಕು. ಈ ಥರದ್ದೆಲ್ಲ ಹುಡುಗರ ಮನಸ್ಸಲ್ಲಿ ಬಂದಿರುತ್ತೆ. ಅದಕ್ಕೆ ಹೇಳಿದ್ದು, ನಿಮಗೆ ನಿಮ್ಮ ಗಂಡ ಟೈಮ್ ಕೊಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ಅವರಿಗೆ ರೇಗಾಡಬೇಡಿ. ಅವರು ಕೆಲಸ ಬಿಟ್ಟು ಮನೆಗೆ ಬಂದಾಗ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿ. ಯಾಕಂದರೆ ಕೆಲಸದಲ್ಲಿ ತುಂಬ ಟೆನ್ಷನ್ ಇರುತ್ತೆ, ಅದು ನಿಮ್ಗೆ ಗೊತ್ತಿರುತ್ತೆ. ಆ ಟೆನ್ಷನ್ ಇದ್ದಾವಾಗ ನೀವು ಕೂತ್ಕೊಂಡು ಮಾತಾಡಿದಾಗ ಅವರಿಗೆ ಸ್ವಲ್ಪ ರಿಲೀಫ್ ಆಗುತ್ತೆ. ನೀವು ಅವ್ರ ಮನೆಗೆ ಬಂದಾಗ ಯಾವುದೋ ಒಂದು ವಿಷಯದಲ್ಲಿ ಜಗಳ ಮಾಡಿಕೊಂಡು ಏನಾದರೂ ಸಮಸ್ಯೆ ಮಾಡಿದ್ರೆ ಆವಾಗ ಅವರಿಗೆ ಕೋಪ ಜಾಸ್ತಿ ಆಗುತ್ತೆ. ಏನಪ್ಪ ನಮ್ಮ ಹುಡುಗಿ ಮೊದಲಿದ್ದಾಗಿಲ್ಲ, ಅವಳು ಯಾಕೆ ಈ ಥರ ಟಾಕ್ಸಿಕ್ಕಾಗಿ ಆಡ್ತಿದ್ದಾಳೆ, ಅವರಿಗೆ ಭಯ ಆಗುತ್ತೆ ಆ ಮೂಮೆಂಟಲ್ಲಿ. ನಿಮ್ಮ ಗಂಡ ಕೆಲಸ ಮುಗಿಸಿ ಮನೆಗೆ ಬಂದಾಗ ಆದಷ್ಟು ಅವರನ್ನು ಖುಷಿ ಪಡಿಸೋಕ್ಕೆ ಟ್ರೈ ಮಾಡಿ. ಅವರನ್ನು ನೀವು ಖುಷಿಯಾಗಿಟ್ರಿ ಅಂದರೆ ಅವರು ನಿಮ್ಮನ್ನು ಖುಷಿಯಾಗಿಡೋಕ್ಕೆ ಏನು ಬೇಕಾದರೂ ಮಾಡ್ತಾರೆ. ಇದನ್ನು ಹುಡುಗಿರಾದವರು ನೀವು ತಲೆಯಲ್ಲಿಟ್ಕೊಳ್ಳಿ.